ನಮಸ್ಕಾರ. ವೆಲ್ಕಮ್ ಟು ಕುಲಾಸ್ ಕಿಚನ್. ಹೇಗಿದ್ದಾರೆ ಎಲ್ಲರೂ? ಇವತ್ತದು ತುಂಬಾ ಯಮ್ಮಿ ಆಗಿರುವಂಥ ನನ್ನ ಮಕ್ಕಳ ಫೇವ್ರೆಟ್ ಆಗಿರುವಂಥ ಬಟರ್ ಪನ್ನೀರ್ ಮಸಾಲ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿರುವ ರೆಸಿಪಿ, ಯಮ್ಮಿ ಆಗಿರುವ ರೆಸಿಪಿ, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂಥ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಆನ್ ಮಾಡಲೇಬೇಕು. ಹಾಗಾಗಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡೆ ಹಾಗೂ ಒಂದು ತವಾನ ಇಟ್ಕೊಂಡೆ. ಸೊ ತವಾಗೆ ಇವಾಗ ಹಾಕಬೇಕು ಬಟರ್. ರೆಸಿಪಿ ಹೆಸರು ಗೊತ್ತಿದೆ ಅಲ್ವಾ, ಬಟರ್ ಪನ್ನೀರ್ ಮಸಾಲ. ಹಾಗಾಗಿ ಬಟರ್ ಇಲ್ಲಿ ತುಂಬಾ ಬೇಕು. ಸೊ ಬಟರ್ ಇಲ್ಲಿ ತಗೊಂಡೆ. ಬಟರ್ ಮೆಲ್ಟ್ ಆದ ನಂತರ ಇವಾಗ ಇದಕ್ಕೆ ಹಾಕಬೇಕು 2 ಇಂಗ್ರೀಡಿಯೆಂಟ್ಸ್. ಸೊ ಏನಂತ ಹೇಳಿದರೆ, ಇವಾಗ 1/4 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರ್ ತಗೊಂಡೆ ಹಾಗೂ 1/4 ಸ್ಪೂನ್ ಆಗುವಷ್ಟು ಸಾಲ್ಟ್ ತಗೊಂಡೆ. ಇವಾಗ ಇದೆರಡನ್ನು ಮಿಕ್ಸ್ ಮಾಡಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಆದ ನಂತರ ಗೊತ್ತಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಕಲರ್ ಚೇಂಜ್ ಆದ ಕೂಡಲೇ ಇವಾಗ ಹಾಕಬೇಕು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಪನ್ನೀರ್. ಸೊ ನಾನಿಲ್ಲಿ 1/2 kg ಪನ್ನೀರ್ ತಗೊಂಡಿದ್ದೇನೆ. ಪನ್ನೀರ್ ಕ್ಯೂಬ್ಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಇಲ್ಲಿ ಫ್ರೈ ಮಾಡುವಾಗ ಪನ್ನೀರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಕ್ಯೂಬ್ ಕಟ್ ಮಾಡಿಕೊಂಡ್ರೆ ರಗಳೆನೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಇವಾಗ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ರೆಡ್ ಚಿಲ್ಲಿ ಮತ್ತು ಸಾಲ್ಟ್ ಎಲ್ಲ ಪನ್ನೀರ್ಗೆ ಈಗ ಮಿಕ್ಸ್ ಆಗಬೇಕು. ಸೊ ಪನ್ನೀರ್ ಫ್ರೈ ಆಗುವಾಗ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಸೊ ಅಷ್ಟರ ತನಕ ಈ ಪನ್ನೀರನ್ನು ಫ್ರೈ ಮಾಡ್ತಾನೆ ಇರಬೇಕು. ಪನ್ನೀರ್ ಫ್ರೈ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಗಿರಿ, ಯಾಕಂದರೆ ಪನ್ನೀರ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಪನ್ನೀರ್ ನಂದು ಫ್ರೈ ಆಗಿದೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ? ಸುಮ್ಮನೆ ಹೀಗೇ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ನನಗೂ ಹಾಗೆ ಅನಿಸ್ತಾ ಇತ್ತು. ಸೊ ಇವಾಗ ನೋಡ್ಬೋದು ಇಲ್ಲಿ ಪನ್ನೀರ್ ಫ್ರೈ ಆಗಿದೆ. ಇವಾಗ ಇದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು. ಇವಾಗ ಇಲ್ಲಿ ನಾವು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳುವ. ಮಸಾಲಕ್ಕೆ ನಾನು ಇಟ್ಕೊಂಡೆ ಒಂದು ಜಾರು. ಆ ಜಾರಲ್ಲಿ ಈಗ ಹಾಕ್ಕೊಳ್ಬೇಕೇನು ಅಂತ ಹೇಳಿದ್ರೆ 2 ಟೊಮೆಟೊ, ಮೀಡಿಯಮ್ ಸೈಜ್ನಷ್ಟು ಟೊಮೆಟೊ ತಗೊಳ್ಬೇಕು. ಟೊಮೆಟೊ ಹಣ್ಣಾಗಿದ್ದರೆ ಒಳ್ಳೆಯದು, ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಣ್ಣಾಗಿರೋ ಟೊಮೆಟೊ ನಾನು ತಗೊಂಡೆ 2. ಹಾಗೂ ಇವಾಗ ಹಾಕ್ಕೊಳ್ತಾ ಇದ್ದೇನೆ 3 ಗ್ರೀನ್ ಚಿಲ್ಲಿ, ಆಮೇಲೆ ಒಂದು 3ರಿಂದ 4 ಪೀಸಸ್ ಶುಂಠಿ ಹಾಗೂ 10 ಎಸಳು ಬೆಳ್ಳುಳ್ಳಿ, ಮತ್ತು ಇಲ್ಲಿ ಒಂದು ಗೋಡಂಬಿ ತಗೊಂಡೆ. ಗೋಡಂಬಿನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿಡಿ. ಸೊ ಅದ ನಂತರ ಅದು ಹಾಕ್ಕೊಂಡೆ. ಆಮೇಲೆ ಹಾಕ್ಕೊಳ್ಬೇಕು 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪೇಸ್ಟ್ ರೆಡಿ ಆಯಿತು. ಇವಾಗ ತಗೊಳ್ಬೇಕು ಒಂದು ತವಾ. ಸೊ ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ. ಹಾಗೂ ಈಗ ಸ್ವಲ್ಪ ಹಾಕ್ಕೊಂಡೆ ನಾನು ಬಟರ್. ಸೊ ಬಟರ್ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹೋಟ್ಲಲ್ಲಿ ಹೇಗೆ ಸಿಗುತ್ತೆ ಅದೇ ಫ್ಲೇವರಲ್ಲಿ ನಿಮಗೆ ಅದೇ ಟೇಸ್ಟಿಯಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬಟರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಇಲ್ಲಿ ಬಟರ್ ಮೆಲ್ಟ್ ಆದ ನಂತರ ಇವಾಗ ನಾನು ಹಾಕ್ಕೊಂಡೆ ನೀರುಳ್ಳಿ. 2 ನೀರುಳ್ಳಿನ ಚೆನ್ನಾಗಿ ಚಾಪ್ ಮಾಡಿಕೊಂಡೆ. ಸೊ ಅದನ್ನು ಇವಾಗ ಹಾಕ್ಕೊಂಡೆ. ಸೊ ಇವಾಗ ನೀರುಳ್ಳಿ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಗೋಲ್ಡನ್ ಕಲರ್ ಬರುತ್ತೆ ಅಲ್ವಾ, ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಇವಾಗ ಹಾಕ್ಕೊಳ್ಬೇಕು ಪೇಸ್ಟು. ನಾನೆಲ್ಲ ಪೇಸ್ಟನ್ನು ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕನ್ನು ಈಗ ತಳ ಹಿಡಿಯುತ್ತೆ, ಹಾಗಾಗಿ ಗ್ಯಾಸನ್ನು ಸ್ವಲ್ಪ ಸಿಮ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಹಾಕ್ಕೊಂಡೆ ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1/4 ಸ್ಪೂನ್ ಆಗೋಷ್ಟು ಹಳದಿ ಪೌಡರ್. ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಡುತ್ತೆ ಅಲ್ವಾ, ಬಿಡುವಾಗ ಇವಾಗ ಹಾಕಬೇಕು ನೀರು. ಎಣ್ಣೆ ಬಿಟ್ಟಾದ ನಂತರ ಹಾಕಬೇಕು ನೀರು. ನಾನು ಮಿಕ್ಸಿಯ ನೀರನ್ನೇ ಹಾಕ್ಕೊಂಡೆ, ಮಿಕ್ಸಲ್ಲಿದ್ದ ನೀರನ್ನೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸಿಮ್ಮಲ್ಲೇ ಇಟ್ಟು ಒಂದು 10ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಟ್ಬಿಡಬೇಕು. ಸೊ ಇಲ್ಲಿ ನೋಡ್ಬೋದು ಮಸಾಲ ಕುದೀತಾ ಇದೆ. ಸೊ ಇದರ್ಥ ಮಸಾಲ ರೆಡಿ ಆಗಿದೆ ಅಂತ. ಸೊ ಇವಾಗ ಹಾಕಬೇಕು ಮೇನ್ ಇಂಗ್ರೀಡಿಯೆಂಟ್ಸು ಏನಂತ ಹೇಳಿದರೆ ಪನ್ನೀರ್. ಸೊ ಇಲ್ಲಿ ನೋಡ್ಬೋದು, ನಿಮಗೆ ನೀರು ಬೇಕಾದರೆ, ಜಾಸ್ತಿ ಗ್ರೇವಿ ಬೇಕಿದ್ರೆ ನೀರು ಜಾಸ್ತಿ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ತಿಕ್ನೆಸ್ ಬೇಕಿತ್ತು, ಹಾಗಾಗಿ ನೀರು ಜಾಸ್ತಿ ನಾನು ಹಾಕ್ಕೊಳ್ಳಿಲ್ಲ. ಸೊ ಇವಾಗ ಹಾಕ್ಕೊಂಡೆ ಪನ್ನೀರ್. ಸೊ ಪನ್ನೀರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಪನ್ನೀರ್ ಮಸಾಲದಲ್ಲಿ ಚೆನ್ನಾಗಿ ಹಾಕಬೇಕು. ಸೊ ಹಾಗಾಗಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಹಾಕ್ಕೊಂಡೆ ಅದಕ್ಕೆ ನಾನು ಬಟರ್ ಹಾಕ್ಕೊಂಡೆ. ಆಮೇಲೆ ಹಾಕ್ಕೊಂಡೆ ಪುನಃ ಕಸೂರಿ ಮೇಥಿ, ಆಮೇಲೆ 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಸೊ ಇದನ್ನು ಹಾಕ್ಕೊಂಡು ಪುನಃ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಹಾಕ್ಕೊಂಡೆ ಫ್ರೆಶ್ ಕ್ರೀಮ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಹಾಕಿದ್ರೆ ಸ್ವಲ್ಪ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಇದನ್ನು ಹೀಗೇ ಫ್ರೈ ಮಾಡಲಿಕ್ಕೆ ಬಿಡಬೇಕು. ಇವಾಗ ರೆಡಿ ಆಯಿತು ಬಟರ್
ಪನ್ನೀರ್ ಮಸಾಲ ತುಂಬಾ ಚೆನ್ನಾಗಿತ್ತು. ನಿಮಗೆ ಗ್ರೇವಿ ಬೇಕಂತ ಹೇಳಿದರೆ ನಾನು ಹೇಳಿದೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ತಿಕ್ನೆಸ್ ಬೇಕಿತ್ತು, ಮಕ್ಕಳಿಗೆ ಕೂಡ ತಿಕ್ನೆಸ್ ಇಷ್ಟ. ಸೊ ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಳ್ಳಿಲ್ಲ. ಹಾಗೂ ಲಾಸ್ಟಿಗೆ ನಾನು ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಪುನಃ ಕೈ ಆಡಿಸ್ಬೇಕು. ಕೈ ಆಡಿಸಿದ ನಂತರ ಮುಚ್ಚಿಟ್ಟೆ. ಸೊ ಇಲ್ಲಿ ರೆಡಿ ಆಯಿತು ನಂದು ಪನ್ನೀರ್ ಬಟರ್ ಮಸಾಲ. ಸೊ ನೆಕ್ಸ್ಟ್ ಏನಂತ ಅದಕ್ಕೆ ಕಾಂಬಿನೇಷನ್ ಏನಾದರೂ ಬೇಕಲ್ಲ. ನನ್ನ ಮಕ್ಕಳಿಗೆ ಏನಾದರೂ ಈ ಥರ ಮಾಡಿದರೆ ಏನಾದರೂ ಕುಲ್ಚಾ ನಾನ್ ಏನಾದರೂ ಮಾಡಿ ಅಂತ ಹೇಳ್ತಾರೆ. ನನಗೆ ಟೈಮ್ ಇರಲಿಲ್ಲ ಕುಲ್ಚಾ ನಾನ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ. ಸೊ ಹಾಗೆ ನಾನು ಮಾಡ್ಕೊಂಡು ಈಸಿಯಾಗಿರುವಂಥ ಚಪಾತಿ. ಸೊ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಇದು ಸ್ನ್ಯಾಕ್ಸಿಗಂತೂ ಮಕ್ಕಳಿಗೆ ಕೊಡ್ಬೋದು, ಲಂಚಿಗೆ ಕೂಡ ಕೊಡ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಟ್ರೈ ಮಾಡಿ, ಎಲ್ಲ ಫ್ಯಾಮಿಲೀಸಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೀಗಾಗಿದೆ ಅಂತ ರೆಸಿಪಿಯನ್ನು ಕಮೆಂಟ್ ಮಾಡಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಚಪಾತಿ ರೆಡಿ ಮಾಡ್ತಾನೇ ಇದ್ದೇನೆ. ಮಕ್ಕಳಿಗೆ ಏನು ಬೇಕೋ ಅದೇ ಮಾಡಿಕೊಟ್ರೆ ನಮಗೂ ಖುಷಿ. ಮಕ್ಕಳು ಚೆನ್ನಾಗಿ ತಿನ್ನಬೇಕಂತಲೇ ನಾವು ಡಿಫ್ರೆಂಟ್ ಆಗಿರೋ ಐಟಮ್ಸ್ ಮಾಡ್ತಾನೆ ಇರೋದು. ಸೊ ನನ್ನ ರೆಸಿಪಿಯಲ್ಲಿ ಹಾಗೆ ಡಿಫ್ರೆಂಟ್ ಆಗಿರೋ ಐಟಮ್ಸ್ ನಾನು ಮಾಡಿ ತೋರಿಸ್ತಾನೆ ಇರ್ತೇನೆ. ಸೊ ನೋಡ್ತಾನೆ ಇರಿ ಹಾಗೂ ಆದಷ್ಟು ಶೇರ್ ಮಾಡ್ತಾನೆ ಇರಿ. ಸೊ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರುವಂತಹ ಬಟರ್ ಪನ್ನೀರ್ ರೆಡಿಯಾಗಿದೆ. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಸಿಗುತ್ತೆ. ಮನೆಯಲ್ಲೇ ಟ್ರೈ ಮಾಡ್ಕೊಳ್ಬೋದು. ಸ್ವಲ್ಪ ನಾನಿಲ್ಲಿ ಗಾರ್ನಿಷ್ಗೆ ಹಾಕ್ಕೊಂಡೆ ಫ್ರೆಶ್ ಕ್ರೀಮ್. ಸೊ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಸ್ವಲ್ಪನೇ ಚೆನ್ನಾಗಿರುತ್ತೆ, ಸ್ವಲ್ಪ ರುಚಿ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಹಾಕಿದಾಯಿತು, ಇವಾಗ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೇನೆ. ಈಗ ರೆಡಿ ಟು ಈಟ್. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಅವ್ರ ಫೇವ್ರೆಟ್ ರೆಸಿಪಿ ಇದು. ಅವ್ರಿಗೆ ಟಿಫಿನಿಗೆ ಆದಷ್ಟು ಹೆಚ್ಚಾಗಿ ಮಾಡಿ ಕೊಡ್ತಾನೆ ಇರ್ತೇನೆ. ಸೊ ಪನ್ನೀರಲ್ಲಿ ವೆಜ್ ಇರಬೇಕಂತ ಹೇಳಿದ್ರೆ ಪನ್ನೀರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಪನ್ನೀರ್ ನಮ್ಮೆಲ್ಲರ ಫೇವ್ರೆಟ್. ಸೊ ವೆಜ್ನವ್ರಿಗೆ ಕೂಡ ಏನಾದರೂ ಸ್ಪೆಷಲ್ ಬೇಕಂತ ನಾನಿವತ್ತು ಮಾಡಿದೆ ಪನ್ನೀರ್ ಬಟರ್ ಮಸಾಲ. ಸೊ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಬಿ ಹ್ಯಾಪಿ ಆಲ್ವೇಸ್. ಯಾವಾಗಲೂ ಖುಷಿಯಿಂದನೇ ಇರಿ. ಸೊ ಇಲ್ಲಿ ರೆಡಿ ನೋಡ್ಬೋದು, ನನ್ನ 2 ಚೆಫ್ಗಳು ರೆಡಿ ಆಗಿದ್ದಾರೆ ತಿನ್ನಲಿಕ್ಕೆ. ಇದೇ ನನ್ನ 2 ಮುದ್ದಿನ ಮಕ್ಕಳು. ಸೊ ಅವರ ಫೇವ್ರೆಟ್ ರೆಸಿಪಿ ಮಾಡಿದ್ದೇನೆ, ಹಾಗೆ ತಿನ್ನಲಿಕ್ಕೆ ರೆಡಿ ಆಗಿದ್ದಾರೆ, ತಿಂತಾನೇ ಇದ್ದಾರೆ ನೋಡ್ಬೋದು. ಸೊ ತುಂಬಾ ಖುಷಿ ಆಯಿತು ಅವರಿಗೆ ನಾವು ಮಾಡೋ ಅಡುಗೆ, ಮಕ್ಕಳ ಮುಖದಲ್ಲಿ ನಗು ನೋಡಲಿಕ್ಕೆ. ಅದೇ ನನಗೆ ತುಂಬಾ ಇಷ್ಟ. ನೀವು ಕೂಡ ಟ್ರೈ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.